ಕೆಲಸ ಮಾಡಿ ಮಾಡಿ ನನಗೂ ಬೇಜಾರಾಗೋಯ್ತದಾಗೆ. ಅಯ್ಯೋ ದಿನ ಇಷ್ಟು ದೊಡ್ಡಟ್ಟಿ ಕಸ ಗುಡ್ಸೋದೇ ಆಗೋಯ್ತದ ನನಗೆ ಬರೀ. ನಮ್ಮ ಅಪ್ಪನ ಮನೇಲಿದ್ದಾಗ ಹೆಂಗೋ ಹಂಗೆ ಹಿಂಗೆ ಅಂತ ಅಡ್ಡಾಡ್ಕೊಂಡು ಎಷ್ಟೊತ್ತು ಗಂಟೆ ಮನೆ ಕಳನೆ. ಇಲ್ಲಿ ಮದುವೆ ಆಗಿ ಬಂದಮೇಲೆ ಬರೀ ನಾನೇ ಎಲ್ಲ ಕೆಲಸ ಮಾಡಬೇಕು. ನನಗೂ ಸಾಕಾಗಿ ಹೋಗೋದೇ ಆಯ್ತದೆ. ನಮ್ಮಮ್ಮ ಮೊದಲೇ ಹೇಳಿತ್ತು ಮದುವೆ ಆದ್ಮೇಲೆ ಗೊತ್ತಾಯ್ತದೆ ಅಂತ. ಆವಾಗ ನಾನು ಅಯ್ಯೋ ಹೋಗು ಸುಮ್ಮನೆ ನೀನು ಯಾಕೆ ಮಂಗಾಡಿಯ ನಾನೇ. ಈಗ ನೋಡಿದ್ರೆ ಮದುವೆಯಾಗಿ ಒಂದು ಮಗಳಾದ್ಮೇಲೆ ಅಯ್ಯೋ ಏನಪ್ಪ ಹೆಣ್ಣಿನ ಜೀವನ ಅನ್ಸ್ಬಿಟ್ಟದೆ. ನನಗೂ ಸಾಕಾಗಿ ಹೋಗದೆ. ಬೆಳಗ್ಗೆ ಸಂಜೆ ಗಂಟ ಮನೆ ಚಾಕರಿ ಮಾಡಬೇಕು. ಹೊಲದ ತಕ್ಕರಿದ್ರೆ ಹೊಲಕ್ಕೆ ಹೋಗ್ಬೇಕು. ನನ್ನ ಗಂಡು ಬಡ್ಡಿ ಮಗ ಎಣ್ಣೆ ಕುಡ್ಕೊಂಡು ಮನೆ ಕಂಡ್ರೆ ಎದೇಳಕ್ಕೆ ಇಲ್ಲ, ಎಲ್ಲ ಕೆಲಸ ನನಗೇ ಆಯ್ತದೆ. ಅಯ್ಯೋ ಯಾರಿಗೆ ಅಂತ ಹೇಳೋಣ ನನ್ನ ಕಷ್ಟವ. ನನಗೆ ನಾನೇ ಹಿಂಗೆ ಮಾತಾಡ್ಕೊಂಡು ಸಮಾಧಾನ ಮಾಡ್ಕೋಬೇಕಷ್ಟೇ. ಪಾರು ಯಾಕೆ ಅದೇನೋ ಒಳ್ಳೊಳಗೆ ಮನ್ಸೊಳಗೆ ಗುಣ ಅಂತ ಇದೆಯಲ್ಲ, ಏನಾಯ್ತು? ಯಾಕಂಗೆ ಮಾತಾಡ್ಕೊತಿದ್ದಿ ಒಬ್ಬೊಬ್ಬಳೇ? ಏನು ಹೇಳಿ ಸಿಕ್ಕಿಲ್ಲ? ಓ ಮಾದೇವಕ್ಕ ಇವಾಗ ಬಂದ? ಏನೂ ಇಲ್ಲ ಕಣಕ್ಕ, ಹಂಗೆ ಹಾಡು ಹೇಳ್ಕೊಂಡು ಕಸ ಗುಡಿಸ್ತೇವೆ ಅಷ್ಟೇ. ನಿನ್ಗೇನಂತ ಕೇಳಿಸ್ತು? ಅಲೇ ಬಿತ್ರಿ ಸುಮ್ ಕೂತ್ಕೋ. ಅದೇನೋ ಹಣೆ ಬರ ಅದು ಇದು ದೊಡ್ಡಟಿ ಅಂತ ಏನೇನೋ ಮಾತಾಡ್ತಾ ಇದ್ದು ನಾನು ಬಂದಂಗೆ ಹಾಡು ಹೇಳ್ತದೆ ಅಂತ. ನೀನು ಸುಮಾರಾಗೆ ಕಲ್ತಿದ್ದಿ ಕಣಮಿ. ಅಕ್ಕ ಇಲ್ಲ ಕಣಕ್ಕ, ಹಾಡೇ ಹೇಳ್ತಾ ಇರೋದು. ನಿನ್ನ ಹತ್ರ ಯಾಕೆ ಸುಳ್ಳು ಹೇಳೋಣಕ್ಕ? ಎಲ್ಲಾನು ಹಂಚ್ಕೊತೀನಿ. ಏನಾರು ಮಾತಾಡ್ತಾ ಇದ್ರೆ ಹೇಳ್ತೀನಿ. ಸುಮ್ಮನೆ ಯಾಕೆ ಸುಳ್ಳು ಹೇಳೋಣ ನಿನ್ನ ಹತ್ರ? ಓಹೋ ಸರಿ ಬಿಡು, ಬದುಕದ್ ನಂಗುವೆ ಅದರ ಬಿಡು. ಸಿಂಗರ್ ಏನು ಬೆಳಗ್ಗೆನೆ ಅಷ್ಟು ಮಟ್ಟಿಗೆ ರೆಡಿ ಆಗೋಯ್ತಿದ್ವಲ್ಲ, ಏನು ವಿಷಯ? ಏನಕ್ಕ ಏನು ವಿಷಯ ಅಂತಂದ್ರೇನು? ಯಾಕೆ ನಿಮ್ಮೆಣ್ಣು ಹೋಗಿಲ್ವಾ ಕಾಲೇಜ್ ಫಂಕ್ಷನ್ನು? ನಿಮ್ಮೆಣ್ಣು ಹೋಗೋದೆ ನಾನೇ ನೋಡಿವ್ನಿ. ಬಂದ್ಬಿಟ್ಟು ನೀನು ಸಿಂಗರ್ ಏನು ಹಂಗೆ ರೆಡಿ ಆಗೋಯ್ತಾವಳಲ್ಲ ಅಂತೀಯಲ್ಲ, ಯಾಕೆ? ನಮ್ಮೆಣ್ಣು ಹೊಸ್ದಾಗಿ ರೆಡಿಯಾಗಿ ಹೋಗಿತ್ತಕ್ಕ. ನಿಮ್ಮೆಣ್ಣು ಹೋಗೋದೆ ನಮ್ಮೆಣ್ಣು ಹೋಗೋದೆ ಕಾಲೇಜ್ ಫಂಕ್ಷನ್ ನಿಂಗೆ ಗೊತ್ತಿಲ್ವಕ್ಕ? ಹಂಗಲ್ಲ ಕಣ್ಣೆ ಪಾರು, ಅದೇನೋ ನಿಮ್ಮ ಹೆಣ್ಣು ಫ್ರೆಂಡ್ ಮದುವೆನು ಅಂತಾರೆ ಇವತ್ತು. ಅದಕ್ಕೆ ಮದುವೆಗೋ ಇಲ್ಲ ಅಂತಂದ್ರೆ ಫಂಕ್ಷನ್ಗೂ ಅಂತ ಕೇಳಿದೆ. ನೀನು ಯಾಕೆ ತಪ್ಪಿರ್ಕಂಡು ಸುಮ್ಮನೆ? ಹ್ಞೂ ಕಣಕ್ಕ, ಮದುವೆನೂ ಇತ್ತು. ಅವಳು ಫಂಕ್ಷನ್ಗೆ ಹೋಗ್ಬೇಕು ಅಂದ್ಲು. ಅದೇನೋ ಪ್ರೈಜ್ ಕೊಟ್ಟಾರಂತೆ ಅವಳಿಗೆ ಫಂಕ್ಷನಲ್ಲಿ. ಪ್ರೈಜ್ ಇಸ್ಕೋಬೇಕು ಕಣಮ್ಮ. ನಾನು ಮದುವೆಗೆ ಹೋಗೋದಿಲ್ಲ, ಬೇಕಾದ್ರೆ ಅವಳು ಮದುವೆ ಆದಮೇಲೆ ಅವಳು ಗಂಡನ ಮನೆಗೆ ಹೋಗ್ಬಿಡ್ಕೊತೀನಿ. ಈಗ ನಾನು ಪ್ರೈಜ್ ಇಸ್ಕೋಬೇಕು, ಫಂಕ್ಷನ್ಗೆ ಹೋಗ್ತೀನಿ ಅಂದ್ಲು. ನಾನು ವೇತಾಗೆ ಫಂಕ್ಷನ್ಗೆ ಹೋಗು ಅಂದೆ ಕಣಕ್ಕ. ಸರಿ ಕಣ್ಣೆ ಪಾರು. ಯಾವುದದು ಸೀರೆ ಉಟ್ಕೊಂಡಿದ್ವಲ್ಲ, ಅದು ಒಳ್ಳೆ ಚೆನ್ನಾಗಿತ್ತು. ಯಾವಾಗ ತಗೊಂಡೆ ಸೀರೆಯನ್ನ? ನಂದಲ್ಲ ಕಣಕ್ಕ ಸೀರೆ, ಅದು ನಮ್ಮ ಅತ್ತೆಯವ್ರದ್ದು. ನಮ್ಮ ಅತ್ತೆ ಮೊದಲಿಂದನೂ ಒಳ್ಳೊಳ್ಳೆ ಸೀರೆ ಎಲ್ಲನೂ ಇಟ್ಟವ್ರೆ. ಉಟ್ಕೊಳಕ್ಕಿಲ್ವಲ್ಲ ಅವರು. ನಿನ್ನೆ ಸಿಂಗಾರಿಗೆ ತೋರಿಸಿದ್ರು ಯಾಕೆ ಬೇಕು ಅಂತ. ಅದರಲ್ಲಿ ಒಂದು ಸಿಂಗಾರಿ ಆಯ್ಕೆ ಮಾಡ್ಕೊಂಡು ಉಟ್ಕೊಳ್ಳೋದ್ಲು ಕಣಕ್ಕ. ನಮ್ಮ ಅತ್ತೆ ಹತ್ರ ಬಲು ಚೆನ್ನಾಗಿರೋ ಸೀರೆಗಳವೆ. ಹ್ಞೂ ಕಂದ್ಬಿಡು, ನಿಮ್ಮ ಅತ್ತೆ ಮಡ್ಕೊಳಕಂತ ಒಳ್ಳೊಳ್ಳೆ ಸೀರೆಗಳು ಏನು ನೀನು ಕೊಟ್ಟಾಳ? ಅವಳೇ ಮಡಿಕೊಂಡು ಕೂತಿರ್ತಾಳೆ. ಹಾಳು ಮುತ್ಕಿ ಆದ್ರೂ ಅವಳಿಗೆ ಆಸೆ ತೀರಿಲ್ಲ ಇನ್ನೂ. ನೀನು ಕೊಟ್ರೇನು? ಇಲ್ಲ ಕಣ್ಮದೇವಕ್ಕ, ಅದ್ಯಾಕಂಗಂದಿರಿ? ನಮ್ಮ ಅತ್ತೆ ಯಾವತ್ತೂ ನನಗೆ ಇಲ್ಲ ಅಂದಿಲ್ಲ. ನಾನು ಕೇಳಕ್ಕೆ ಹೋಯ್ಕಿನ ನನ್ನ ಹತ್ರನೇ ಅಷ್ಟೊಂದು ಸೀರೆ ಇವೆ. ನಮ್ಮ ಅತ್ತೆ ಸೀರೆ ಯಾಕೆ ಕೇಳನೆ? ನಮ್ಮ ಅತ್ತೆಗೂ ಆಸೆ ಅನ್ನೋದು ಇರೋಕ್ಕಿಲ್ವಾ? ಉಟ್ಕೊಳ್ಳಿ ಬಿಡಿ. ನಮ್ಮ ಅತ್ತೆಗೂ ಸೀರೆ ತತ್ತಾನೆ ನನ್ನ ಗಂಡ, ನನಗೂ ತತ್ತಾನೆ. ನಮ್ಗೆ ಯಾರಿಗೂ ಕಮ್ಮಿ ಮಾಡಿಲ್ಲ. ಅಂಥದಕ್ಕೆ ನಮ್ಮ ಅತ್ತೆ ಕೊಡೋಕ್ಕಿಲ್ಲ ಅಂದಿರಿ? ಅಯ್ಯೋ ಬಿಡ, ದಿನಕ್ಕೆ 4 ಸರಿ ಜಗಳ ಆಡಿದ್ರುವೆ ನೀನೇನು ನಿಮ್ಮ ಅತ್ತೆ ಬಿಡ್ಕೊಟ್ಟಿಯವ? ಬಿಡ್ಕೊಳಕ್ಲಕ್ಕಂದು ಬಿಡು. ಅಯ್ಯೋ ಯಾರ ಮನೆ ಜಗಳ ಎಲ್ಲ ತಗೊಳ್ಳಿ, ನಮ್ಮ ಅತ್ನೇಕೆ ನಾನು ಬಿಡ್ಕೊಡನೆ. ನಮ್ಮ ಅತ್ತೆ ನಾನು ಚೆನ್ನಾಗಿ ನೋಡ್ಕೊಂಡವ್ರಿ. ಯಾವಾಗ ನಮ್ಮ ಅತ್ತೆ ಮೇಲೆ ಅನ್ಯಾಯ ಹೇಳಿದ್ರೆ ದೇವ್ರ ಮೆಚ್ಚನ? ಆಯ್ತು ಬಿಡವ, ಸರಿ ಹತ್ಕೆಯ ಅಷ್ಟು ಚೆನ್ನಾಗಿತ್ತಲ್ಲ ಸೀರೆ, ಕೇಳೋಣ ತಕೋ, ಎಲ್ಲಿ ತಗೊಂಡ್ರು ಅಂತ ನಾನು ಒಂದು ತಗೊಳ್ಳೋಣ ಅಂದ್ಬಿಟ್ಟು ಕೇಳಿದೆ ಅಷ್ಟೇ. ಸರಿ ಕನಕ, ಏನು ಅಡುಗೆ ಮಾಡಿದೆ? ಪೂಜಂಗೆ ಏನು ಅಡುಗೆ ಮಾಡಿದೆ? ಅಯ್ಯೋ ನಾನು ಪೂಜಂಗೆ ನೆನೆ ಹೇಳಿದ್ದು ಒತ್ತಂತೆ ಮಾಡ್ಬಿಡು ಅಡುಗೆ, ನಾನು ಫಂಕ್ಷನ್ಗೆ ಹೋಗ್ಬೇಕು ಅಂತ. ಇನ್ನು ಎದುಟ್ಟು ಮಾಡಲಿಲ್ಲ ಅಂದರೆ ಬೆಂಡು ಗಿಂಜಾಡ್ತದೆ. ಊಟ ಮಾಡಲಿಲ್ಲ ಅಂದರೆ ಅದು ಕಾಲೇಜ್ಗೆ ಹೋದ್ರೆ ತಲೆ ಸತೆ ಬಿದ್ದ ಊಟದ ಕಣವ. ಅದಕ್ಕೆ ನಾನು ಬೆಳಗ್ಗೆನೇ ಇದು ಮಾಡಿದೆ, ಬಾತ ಇಡ್ಲಿ ಮಾಡೋದು ಅಂತ ಹೇಳಿದೆ. ಆ ಮುಂಡೆದಕ್ಕೆ ಇಡ್ಲಿನೇ ಇಷ್ಟ ಇಲ್ಲ, ತಿನ್ನಕ್ಕೆ ಇಲ್ಲ. ಇಡ್ಲಿ ಮಾಡಿಬಿಟ್ರೆ ಹೊಂಟೆ ಹೋಯ್ತದೆ. ಅದಕ್ಕೆ ಪಲಾವ್ ಮಾಡಿದೆ. ಪಲಾವ ಸರಿ ಕಣಕ, ಆಯಿತು. ನೀನೇನು ಮಾಡಿದ್ದೆ ಪರಿ ಬಂಗಾರಿಗೆ? ಅಯ್ಯೋ ಅಕ್ಕ ಮಾಡ್ತಾ ಇದ್ದೆ, ಲೇಟೇ ಆಗೋಯ್ತು ಕಣಕ್ಕ. ಅವಳನ್ನ ರೆಡಿ ಮಾಡಿ ಅವಳಿಗೆ ಸೀರೆ ಉಟ್ಕೊಳಕ್ಕೆ ಬರೋಕ್ಕಿಲ್ವಲ್ಲ. ಇವಾಗಲೇ ಫಸ್ಟ್ ಟೈಮ್ ಅವ್ಳು ಉಟ್ಕೊಂಡ್ರದು ಸೀರೆ ಎಲ್ಲ ನುಡಿಸಿ ಅವಳು ರೆಡಿ ಮಾಡೋಷ್ಟೊಳಗೆ ಟೈಮ್ ಆಗೋಯ್ತು. ಅಡುಗೆನೂ ಮಾಡೋಕ್ಕೆ ಟೈಮ್ ಆಗಿನ ಕಣಕ್ಕ. ಊಟನೂ ಮಾಡಿದ ಅವಳು. ಅವ್ರ ಅಜ್ಜಿ 200 ರೂಪಾಯಿ ದುಡ್ಡು ಕೊಟ್ಟು ಕಳ್ಸೋದು, ಏನಾರು ತಿನ್ಕೊ ಅಲ್ಲೇ ಅಂತ. ಓ ಅದೇ ನಮ್ಮಿ ಹಂಗೆ ಏನೊಳೆಯ ಒಂದು ಎಣ್ಣದೆ ಕೆಲಸ ಮಾಡ್ಕೊತದ. ಅದುವೇ ನೀನು ಎದ್ದು ಅಡುಗೆ ಮಾಡೋಕ್ಕಾಯ್ತು ನೋಡಿ ನಿಂಗೆ. ಯಾವಾಗ ನೋಡಿದ್ರು ಅಡುಗೆ ಮಾಡಿ
ಯಾಕಕ್ಕ ಹಂಗಂದಿ? ನೀನು ಏನು ನಿನ್ನ ಮಕ್ಳ ಕೈ ಕೆಲಸ ಮಾಡ್ತೀಯಾ? ಹಂಗೆ ಅಲ್ವಾ ನಾನು ನನ್ನ ಮಗಳ ಕೈ ನಾನು ಅತಿ ಹೆಚ್ಚಾಗಿ ಕೆಲಸ ಮಾಡ್ಸಕ್ಕೆ ಹೋಯ್ಕಿರ ಅವಳಿಗೆ ಎಷ್ಟಾಯ್ತದೆ ಅಷ್ಟು ಕೆಲಸ ಮಾಡ್ತಾಳೆ, ನನಗೂ ಎಷ್ಟಾಯ್ತದೆ ಅಷ್ಟು ಮಾಡ್ಕೊತೀವಿ. ನಾವೇ ತಿಂಡಿ ರೇಟ್ ಆಯಿತು, ಊಟ ರೇಟ್ ಆಯಿತು ಅಂತ ದಿನ ಕೂತಿರಕ್ಕಿಲ್ಲ ಮದೇವಕ್ಕ. ನೀನೇನು ಹಂಗಂತೀಯಲ್ಲ? ಎಲ್ಲ ಒಂದಿನ ಲೇಟ್ ಆಯ್ತದಪ್ಪ. ನೀವು ಯಾವಾಗಲೂ ಟೈಮ್ ಸರಿಯಾಗಿ ಮಾಡ್ಕೊಂಡು ತಿಂದಿರ ಹಂಗಾರೆ? ಅಯ್ಯೋ ಬುಡಮಿ, ನಿನ್ಗೆ ಬಾಯ್ ಕೊಡಕದದು? ಯಾವ್ದು ಕಾರು ನಿನ್ನ ಹತ್ರ ಮುದ್ದಾಗೆ ಉತ್ತರ ಮಾಡಿಕೊಂಡಿರ್ತಿ, ನಿನ್ಗೇನು ಬಾತ್ ಕೊಡಕದ ನಾನು? ಸರಿ ಸರಿ, ಒಂದು ಲೋಟ ಸಕ್ಕರೆ ಇದ್ರೆ ತತ್ತ ಇಲ್ಲಿ ಕೊಡ್ತೀನಿ. ನಮ್ಮನೆ ಸಕ್ಕರೆ ಹೊಸಿ ಖಾಲಿ ಆಗ್ಬಿಟ್ಟದೆ. ನಾನು ಗಡ್ಬಡ್ಡಿ ಮಗ ಅವಾಗಲಿಂದ ಟೀ ಟೀ ಏನು ಸಾಯ್ತಾವನಿ. ನಾನು ಟೀ ಗಾಣಿ ಕೊಡ್ಬೇಕಂತ ಹೊಸಿ ಸಕ್ಕರೆ ಇದ್ರೆ ಕೊಡವಿ. ಅಯ್ಯೋ ಸಕ್ಕರೆಯ ಇಲ್ಲ ಕಣಕ, ಬೆಳಗ್ಗೆ ತಾನೇ ಟೀ ಮಾಡೋಗ್ಬಿಟ್ಟೆ. ನಮ್ಮನೇನು ಖಾಲಿ ಆಗದೆ. ಇವಾಗ ನನ್ನ ಗಂಡ ಹೋಗೋನಲ್ಲ, ತರ ಕೇಳಿವಿ ನೋಡೋದ ತಂದನೋ ಇಲ್ವೋ. ಅವನು ಬೇರೆಯ ಸಕ್ಕರೆಗೆ ದುಡ್ಡು ಕೊಟ್ರೆ ಕುಡಿಯೋಕಾಯ್ತದೆ ಅಂದ್ಬಿಟ್ಟು ಕುಡಿಯೋಕೆ ಮಾಡಿಕೊಬಿಡ್ತಾನೆ ಕಣಕ. ಅಯ್ಯೋ ಏನು ಮಾಡೋದು, ಕುಡುಕ್ರು ಬುದ್ಧಿನೇ ಅಷ್ಟು. ಏನು ಮಾಡೋಕ್ಕಾಯ್ತದ ಬಿಡು. ಏನು ಕೇಳಿದ್ರಿ ಯಾವಾಗಲೂ ಇಲ್ಲ ಇಲ್ಲ ಅಂತೀರಮ್ಮಿ ನೀನು? ಯಾಕಕ್ಕ ಇದ್ರೆ ಅದೇ ಅಂತೀನಿ. ಯಾಕೆ ಮೊನ್ನೆ ಬೆಳ್ಳುಳ್ಳಿ ಇಸ್ಕೊಳೋದಾರ ಮರ್ತೋಯ್ತಾ? ಅವತ್ತು ಇಲ್ಲ ಅನ್ನ. ಏನಕ್ಕ ನೀನು ಹಿಂಗೆ ಮಾತಾಡ್ತೀಯಲ್ಲ? ಸರಿ ಬಿಡವ, ಆಯ್ತು. ಗುಡ್ಸು ಕಸವ ಹೋಯ್ತೀನಿ. ಸಕ್ಕರೆಯ ಅಲ್ಲಿ ಸಾರ್ಲಕ್ಕನ ಮನೇಲೋ ಇಲ್ಲಾಂದ್ರೆ ಕುಪ್ಪೆ ಹಾಕೊಂಡ್ ಮನೇಲೋ ಇದ್ರೆ ಇಸ್ಕೊಂಡು ಹೋಯ್ತೀನಿ. ಗುಡ್ಸವ ಏನು ಕಸವ ಆಯ್ತು. ಸರಿ ಕಣಕ್ಕ ಆಯ್ತು. ಅಯ್ಯೋ ಬಂದ್ಬಿಡ್ತಾರೆ ಮುಂಡೇರು, ಅದು ಕೊಡಿ ಇದು ಕೊಡಿ ಅಂತ. ಇವ್ರು ಕೊಡೋದೇ ಆಗೋಯ್ತದ ನಮ್ಮ ಬದುಕಾಟ. ಅದಕ್ಕೆ ಸಕ್ಕರೆ ಇದ್ರು ಇಲ್ಲ ಅಂತಂದೆ. ಒಳಗೆ ಹೋಗ್ಬಿಟ್ಟು ಅತ್ತೆ ಅತ್ತೆ ಬಾಪಾರು ಯಾಕಂಗೆ ಬೀದಿರೆ ನಿಂತಿರ್ತದೆ ಬಾಯಿಲೊಳಗೆ? ಯಾಕಮ್ಮಿ ಹಂಗೆ ಆಚೆ ನಿಂತಿರ್ತದೆ? ಯಾರು ಯಾರೋ ಬಂದಿದ್ರಲ್ಲ? ಅಯ್ಯೋ ಇನ್ಯಾರು ಬಂದರತ್ತೆ? ಅವಳೇ ಮಾದೇವಿ ಬಂದಿದ್ಲು. ಏನಂತೆ ಅವಳಿಗೆ? ಸಕ್ಕರೆ ಬೇಕಿತ್ತು ಅಂತ ಒಂದು ಲೋಟ ಅದಕ್ಕೆ ಬಂದಿದ್ಲು ಕಣತೆ. ಅವಳ್ದು ಅದೇ ಆಗೋಯ್ತು ತೀರು. ವಾರಕ್ಕೆ 2 ಸರಿ ಸಕ್ಕರೆ ಬೆಳ್ಳುಳ್ಳಿ ಈರುಳ್ಳಿ ಅನ್ಕೊಂಡು ಹೊಡ್ಬಂದಳಂತ. ಕಣತೆ, ಹಂಗೆ ಬರೋದಲ್ದನೆ ನಮ್ಮ ನಿಮ್ಮ ಮಧ್ಯೆ ತಂದಿಡಕ್ಕೆ ನಿಮ್ಮ ಅತ್ತೆಗೆ ಸೀರೆ, ನಿನಗೊಂದು ಸೀರೆನೂ ಕೊಡಕ್ಕಿಲ್ವಲ್ಲ ಅವಳು ಅಂತಾಳೆ. ಅಯ್ಯಯ್ಯೋ ಆ ಬೋಸಡಿ ಮುಂಡೇರಿ ಅಷ್ಟು ಕಣವು. ನಾವಿಬ್ರು ಚೆನ್ನಾಗಿವಲ್ಲ, ಜಗಳಾಡ್ಕೊಳ್ಳಿ ಅನ್ಬಿಟ್ಟು ಹಂಗೆ ಮಾತಾಡ್ತಾಳೆ. ಬಿಡು, ಆ ಮುಂಡೆಗೆ ಮಾತಾಡ್ತೀನಿ ಬಿಟ್ಟನ, ನಾಳೆಗೆ ಮಾತಾಡ್ತೀನಿ ಸುಮ್ಮನಿರು ನೀನು. ಸರಿ ಕಣತೆ ಬಿಡಿ. ಆ ಮುಂದೆ ಹೆಂಗೆ ನಂಗೆ ಗೊತ್ತಿಲ್ವಾ? ಸಿಂಗಾರಿ ಎಲ್ಲೋದ್ಲು ಅಂತ ಬೇರೆ ಇಸ್ಕಿ ಕೇಳ್ತಾಳೆ ನೋಡಿ. ನನ್ನ ಮೊಮ್ಮಗಳ ಬಗ್ಗೆ ಕೇಳಂಗೆ ಹಿಂಗೆ ಅಂತ. ಆ ಮುಂದೆ ಮಾಡ್ತೀನಿ ಇರು, ಹೋಯ್ತೀನಿ ಇರು, ಮಾಡ್ತೀನಿ ನೋಡಿ. ಅತ್ತೆ ಹೋಗುರಿ ಇರಿ, ತಿಂಡಿ ಆಗದೆ ತಿನ್ಕೊಂಡು ಹೋಗಿ. ಸರಿ ಕಣವ ಹಾಕಬ್ರಗು. ಈ ಕರಿಯ ಅದೆಲ್ಲಿ ಬರ್ನಿಲ್ವಾ ಬಿಟ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಬಸ್ಗೆ ಸೊಟ್ಟಾಗಿತ್ತು ಹೆಂಗೋ ಗೊತ್ತಿಲ್ಲ ಕಣತ್ತೆ. ಬಸ್ಗೆ ಹೋಗಿತ್ತೋ ಏನೋ, ಇನ್ನೂ ಬಂದೇ ಇಲ್ಲ. ಅವ್ರು ಯಾವಾಗಲೂ ಅವಳನ್ನ ಬಸ್ ಹತ್ತು ಸುಟ್ಟಿ ಅಲ್ವಾ ಬರೋದು, ನೋಡದೆ. ಬಸ್ ಹೋಗಿದ್ರೆ ಬಿಟ್ಬಿಟ್ಟು ಬರ್ತಾರೆ ಇನ್ನೇನು. ಸರಿ ಕಣವ ಆಯ್ತು, ಹೋಗು ಊಟಕ್ಕೆ ಬರಗು. ತಿನ್ಕೊಂಡು ಆ ಮಾದೇವಿ ಮುಂಡೆದ ಏನು ಅದು ಯಾಕಂಗೆ ಇಸ್ಕಿ ಕೇಳೋ ಅಂತ ಕೇಳ್ಕೊಬತ್ತೀನಿ. ಗಾಡಿ ಬಿಡಿಸ್ತೀನಿ ಒಳಗೋಸಿ. ಮುಂದುವರೆಯುವುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರಗತಿ ಜೊತೆ ಹಳ್ಳಿ ಕತೆ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.